ಮಂಡ್ಯದ ಮಳವಳ್ಳಿ ತಾಲೂಕಿನ ಒಂದು ಗ್ರಾಮದಲ್ಲಿ ಒಬ್ಬ ಅತ್ಯಂತ ಸಾಧಾರಣ ಹುಡುಗನಾಗಿದ್ದ ನಟರಾಜ್ ಗಿಲ್ಲಿ ನಟನಾದ ಕತೆ ಅಷ್ಟು ಸುಲಭವಲ್ಲ. ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದ ನಟರಾಜ್ ಇರೋಕೆ ಜಾಗ ಇಲ್ಲದೆ, ಊಟಕ್ಕೆ ಕಾಸಿಲ್ಲದೆ ಮದುವೆ ಚಿತ್ರಗಳಲ್ಲೇ ಹೋಗಿ ಊಟ ಮಾಡುವಾಗ ಅವಮಾನಗಳನ್ನು ಅನುಭವಿಸಿದ್ದರು. ಅಷ್ಟಾಗಿ ಓದಿನ ಕಡೆ ಆಸಕ್ತಿ ಇರಲಿಲ್ಲ. SSLC ನಂತರ ತಂದೆ PUC ಸೇರಿಸಿದ್ರೆ ಗಿಲ್ಲಿ ಸೇರಿದ್ದು ITIಗೆ. ಅಲ್ಪ ಸ್ವಲ್ಪ ಜಮೀನು, ಕುರಿಗಳೇ ಜೀವನಕ್ಕೆ ಆಧಾರ. 1 ರೂಪಾಯಿಯೂ ಆದಾಯವಿಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಂತರ 700 ರೂಪಾಯಿ ದಿನಕೂಲಿಗೆ DKD ಕಾಮಿಡಿ ಕಿಲಾಡಿಗಳಂತರ ಶೋನಲ್ಲಿ ಕೆಲಸ ಮಾಡುತ್ತಿದ್ದರು. ಅದೇ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದರು. ನಂತರ DKDಯಲ್ಲಿ ಗಗನ ಐಶ್ವರ್ಯ ಜೊತೆಗಿನ ಕಾಂಬಿನೇಷನ್ ಇವರ ಟ್ಯಾಲೆಂಟ್ನಿಂದ ಇನ್ನಷ್ಟು ಮನೆ ಮಾತಾದ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದು ಧೂಳು ಎಬ್ಬಿಸಿದ್ದಾರೆ. ಬಿಗ್ ಬಾಸ್ ವೀಕ್ಷಕರು ಹೇಳುವಂತೆ ಈ ಸೀಸನ್ನಲ್ಲಿ ಗಿಲ್ಲಿ ನಟ ಇಲ್ಲದೆ ಹೋಗಿದ್ದು 50 ದಿನಗಳನ್ನು ಕೂಡ ಈ ಶೋ ಮುಗಿಸುತ್ತಿರಲಿಲ್ಲ ಅಂತ ವೀಕ್ಷಕರು ಹೇಳಿದ್ದಾರೆ. ಇವರಿಗೆ ಇರೋ ಫ್ಯಾನ್ ಕ್ರೇಜ್ ನೋಡಿದ್ದು ನಮ್ಮ ಗಿಲ್ಲಿನೇ ಈ ಸಾರಿಯ ಬಿಗ್ ಬಾಸ್ ವಿನ್ನರ್ ಎಂದು ತಿಳಿಯುತ್ತೆ. ನೀವು ಗಿಲ್ಲಿಗೆ ವೋಟ್ ಮಾಡಿಲ್ಲ ಅಂದರೆ ಈಗಲೇ ವೋಟ್ ಮಾಡಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.